ಬೇಲೂರು ತಾಲೂಕಿನ ನಾಗೇನಹಳ್ಳಿ ಸಮೀಪದಿಂದ ಹಂಜಿಹಳ್ಳಿ ಹೆರಸಡೆ ರಸ್ತೆ ಸಂಪೂರ್ಣ ಗುಂಡಿ ಬಿದ್ದು ಶಿಥಿಲವಾಗಿದ್ದ ಹಿನ್ನೆಲೆಯಲ್ಲಿ ನೂತನ ರಸ್ತೆ ಕಾಮಗಾರಿಗೆ ಶಾಸಕ ಎಚ್.ಕೆ. ಸುರೇಶ್ ಅವರು ಇಂದು ಭೂಮಿ ಪೂಜೆ ನೆರವೇರಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮಲೆನಾಡು ಭಾಗದಲ್ಲಿ ಹೆಚ್ಚು ಮಳೆಯಾಗುವ ಹಿನ್ನೆಲೆಯಲ್ಲಿ ಸಾಕಷ್ಟು ರಸ್ತೆಗಳು ಹಾಳಾಗಿರುವುದು, ಸಾರ್ವಜನಿಕರು ಮತ್ತು ಜಾನುವಾರುಗಳು ಸಹ ಓಡಾಡಲು ಹರಸಾಹಸ ಪಡುತ್ತಿದ್ದು, ಈ ಸಂಬಂಧ ನಮ್ಮ ಗ್ರಾಮಸ್ಥರು ಗಮನಕ್ಕೆ ತಂದ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಓಡಾಡುವುದಕ್ಕೆ ಅನುಕೂಲ ಕಲ್ಪಿಸಲು ಜಿಲ್ಲಾ ಪಂಚಾಯಿತಿ ವಿಭಾಗದಿಂದ ಹಂಜಿಹಳ್ಳಿ ಹಿರೇಹಸಡೆ ರಸ್ತೆಯನ್ನ ಅಭಿವೃದ್ಧಿಗೊಳಿಸಲಾಗುತ್ತಿದೆ. ಜೊತೆಗೆ ಈಗಾಗಲೇ ಮಲೆನಾಡು ಭಾಗದಲ್ಲಿ ಸಾಕಷ್ಟು ರಸ್ತೆಗಳನ್ನು ಅಭಿವೃದ್ಧಿಗೊಳಿಸಿದ್ದು, ಇನ್ನಷ್ಟು ರಸ್ತೆಗಳ ಅಭಿವೃದ್ಧಿಗೆ ಎಲ್ಲಾ ಸಿದ್ಧತೆ ಕೈಗೊಳ್ಳಲಾಗಿದೆ. ಸರ್ಕಾರದಿಂದ ಅನುದಾನ ಬಂದ ತಕ್ಷಣವೇ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸಲಾಗುವುದು ಎಂದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಸಿಎಸ್ ಪ್ರಕಾಶ್ ಮಾತನಾಡಿ, ತಾಲೂಕಿನ ಹಂಜಿಹಳ್ಳಿ ಹಿರೇಹಸಡೆ ರಸ್ತೆ ಅಭಿವೃದ್ಧಿಗೆ ಶಾಸಕರು ಅನುದಾನ ಕೊಡುವ ಮೂಲಕ ಗ್ರಾಮೀಣ ಭಾಗದ ರಸ್ತೆಗಳ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಡುತ್ತಿರುವುದು ಸಂತಸದ ವಿಷಯ. ತಾಲೂಕಿನ ಅಭಿವೃದ್ಧಿಗೆ ಶಾಸಕರ ಬದ್ಧತೆ ನಿಜಕ್ಕೂ ಶ್ಲಾಘನೀಯ ಎಂದರು. ಇವತ್ತು ನಾಗೇನಹಳ್ಳಿ ಮುಖ್ಯ ರಸ್ತೆಯಿಂದ ಹಂಜಿಹಳ್ಳಿ ಗ್ರಾಮಕ್ಕೆ 10 ಲಕ್ಷ ಅನುದಾನದಲ್ಲಿ ಕಾಂಕ್ರೀಟ್ ರಸ್ತೆಯನ್ನು ನಿರ್ಮಾಣವನ್ನು ಮಾಡ್ತಾ ಇದ್ದೀವಿ. ಈ ಭಾಗದಲ್ಲಿ ರಸ್ತೆ ತುಂಬ ದುಸ್ಥಿತಿನೂ ಇತ್ತು. ಅದನ್ನು ಇವತ್ತು ಗುದ್ಲಿ ಪೂಜೆಯನ್ನು ಮಾಡ್ತೇವೆ. ಗ್ರಾಮದ ಎಲ್ಲ ಹಿರಿಯರ ಆಶೀರ್ವಾದದಿಂದ ಈ ಸದುಪಯೋಗವನ್ನು, ಅಂದರೆ ತುಂಬ ಬಹುದಿನದಿಂದ ಇದು ಬೇಡಿಕೆ ಇತ್ತು, ಇವತ್ತು ಅದಕ್ಕೆ ಈಡೇರಿಸ್ತಕ್ಕಂಥ ಇದು ಬಂದಿದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಮತ್ತು ಈ ಗುದ್ಲಿ ಪೂಜೆಗೆ ನಮ್ಮ ಪ್ರಕಾಶಣ್ಣ ರಾದಿಯಾಗಿ ಗ್ರಾಮದ ಎಲ್ಲ ಹಿರಿಯರಿದ್ದಾರೆ, ಅವರೆಲ್ಲರಿಗೂ ಸಹ ಶುಭಾಶಯಗಳು. ಬೇಲೂರಿನ ಜನಪ್ರಿಯ ಶಾಸಕರಾದ ಎಚ್.ಕೆ. ಸುರೇಶ್ ಅವರು ಹಂಜಿಹಳ್ಳಿ ಗ್ರಾಮಕ್ಕೆ ಸಂಪರ್ಕ ರಸ್ತೆ ನಾಗೇನಹಳ್ಳಿಯಿಂದ ಹೋಗುವ ರಸ್ತೆಗೆ 10 ಲಕ್ಷ ರೂಗಳನ್ನು ಕೊಟ್ಟು ಈ ಕಾಮಗಾರಿಯನ್ನು ನಡೆಸ್ತಾ ಇದ್ದಾರೆ. ಭಾಳ ಬೇಡಿಕೆ ಇದ್ದಂಥ ಈ ಒಂದು ಗ್ರಾಮಕ್ಕೆ ರಸ್ತೆಯ ಅವಶ್ಯಕತೆ ಇತ್ತು. ಇಂಥ ಒಂದು ಕುಗ್ರಾಮಕ್ಕೂ ಸಹ ಹುಡುಕಿ ಕೆಲಸವನ್ನು ಮಾಡ್ತಿರೋದು ನಮ್ಮ ಈ ಭಾಗದ ಎಲ್ಲ ಜನಗಳ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇವತ್ತು ಬೇಲೂರು ತಾಲೂಕಿನಲ್ಲಿ ಅನೇಕ ಕಾಮಗಾರಿಗಳನ್ನು ಇವರು ತಂದು ಮಾಡ್ತಿರೋದು ಪಕ್ಕದ ತಾಲೂಕುಗಳನ್ನು ಮತ್ತು ಜಿಲ್ಲೆಯ ಜನರು ನೋಡಿ ಇದು ಯಾವ ರೀತಿ ಇವರು ಅದ್ಭುತವನ್ನು ಮಾಡ್ತಾ ಇದ್ದಾರೆ ಅಂತ ನಮ್ಮಿಂದ ಈ ಹಂಜಿಹಳ್ಳಿ ಗ್ರಾಮಕ್ಕೆ ಅನೇಕರಿಗೆ ಜಮೀನಿಗೆ ಹೋಗೋದು, ನಾಗೇನಹಳ್ಳಿ ಗ್ರಾಮದ ಅನೇಕರು ಜಮೀನಿಗೆ ಹೋಗೋ ಒಂದು ರಸ್ತೆ ಆಗಿದೆ. ಈ ಭಾಗದಲ್ಲಿ ಹಿಂದೆ ಸುವರ್ಣ ಗ್ರಾಮದ ರಸ್ತೆ ಕಾಂಕ್ರೀಟ್ ರಸ್ತೆ ಆಯಿತು, ಅದು ಮುಂದುವರೆದ ಭಾಗವಾಗಿ ಈ ರಸ್ತೆ ಆಗ್ತಾಯಿದೆ. ಇನ್ನೂ ರಸ್ತೆ ಮುಂದುವರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಇನ್ನು